ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ನಮ್ಮ ಅಣ್ಣನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಸಿರಿಗೇರಿಯಿಂದ ಗಂಗಾವತಿಗೆ ಹೊರಟಿದ್ದೀವಿ. ಅವನು ಗಂಗಾವತಿಯಲ್ಲಿ ಹಾಸ್ಟೆಲಲ್ಲಿ ಓದ್ತಿದ್ದಾನೆ. ಅಲ್ಲಿ ಗಂಗಾವತಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಈಗ ಟ್ರಾವೆಲ್ ಮಾಡ್ತಿದ್ದೀವಿ ಸಿರಿಗೇರಿಯಿಂದ ಗಂಗಾವತಿಗೆ. ನಾವು ನಮ್ಮ ಅಣ್ಣ ಎಲ್ಲರೂ ಹೋಗ್ತಾ ಇದ್ದೀವಿ. ಹೋಟೆಲ್ ರೀಚ್ ಆದ್ವಿ. ಇಲ್ಲಿ ಗಂಗಾವತಿಯಲ್ಲಿ ಐಸ್ಲ್ಯಾಂಡ್ ಅಂತ ಒಂದು ಹೋಟೆಲ್ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಸ್ನ್ಯಾಕ್ಸು ಊಟ ಚೆನ್ನಾಗಿರುತ್ತೆ. ಗಂಗಾವತಿಯಲ್ಲಿ ಇರೋರಿಗೆ ಇದು ಹೋಟೆಲ್ ಗೊತ್ತಿರ್ಬೋದು ಮೋಸ್ಟ್ಲಿ. ತುಂಬ ಚೆನ್ನಾಗಿದೆ ಹೋಟೆಲ್, ಫುಲ್ ದೊಡ್ಡದಾಗಿದೆ. ಹೋಟೆಲ್ ಹೆಸರು ನೋಡ್ತಾ ಇದ್ದೀರಲ್ಲ, ಐಸ್ಲ್ಯಾಂಡ್ ಅಂತ. ಈ ಥರ ಇದೆ ವಿಡಿಯೋ. ಇದು ಹೋಟೆಲ್ ಇನ್ಸೈಡ್ ವ್ಯೂ ಹೀಗಿದೆ, ಈ ಥರ ಇದೆ. ಇಲ್ಲಿ ಫೋಟೋ ಸೆಲೆಬ್ರೇಷನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಫುಲ್ ಗ್ರೀನರಿ ಆಗಿದೆ ಹೋಟೆಲು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಫುಲ್ ಫ್ಯಾಮಿಲಿ ಮೆಂಬರ್ಸೇ ಬರ್ತಾರೆ. ಊಟ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಈ ಹೋಟ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ. ತುಂಬ ಡೆಕೋರೇಷನ್ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ ಹೋಟೆಲು. ಫೋಟೋ ಕ್ಲಿಪ್ಪಿಂಗು ಎಲ್ಲ ಚೆನ್ನಾಗಿದೆ. ಈಗ ನಮ್ಮ ಅಣ್ಣನ ಮಗ ಬರ್ತ್ಡೇ ಕೇಕ್ ಕಟ್ ಮಾಡ್ತಿದ್ದಾನೆ. ಇವರು ನಮ್ಮ ಅಣ್ಣನ ಮಗ. ಈ ಕಡೆ ಸೈಡ್ ಅಮ್ಮ, ಆ ಕಡೆ ಅತ್ತಿಗೆ. ಇವರೆಲ್ಲ ನಮ್ಮ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು. ನಮ್ಮ ಅತ್ತಿಗೆ ಅಮ್ಮನೂ ಬಂದಿದ್ದರು. ಎಲ್ಲರೂ ಕೇಕ್ ಕಟ್ ಮಾಡಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಈಗ ಊಟಕ್ಕೆ ಎಲ್ಲರೂ ಕುಳಿತಿದ್ದೀವಿ. 3-4 ಟೇಬಲ್ ಹಾಕಿದ್ರು. ಫುಲ್ ಫ್ಯಾಮಿಲಿ ಇತ್ತು, 15 ಮೆಂಬರ್ಸ್ ಇದ್ದರು. ಫುಲ್ ದೊಡ್ಡದಾಗಿ ಟೇಬಲ್ ಹಾಕ್ಸಿದ್ರು. ಮೊದಲಿಗೆ ಸೂಪ್ ತಗೊಂಡ್ವಿ, ಟೊಮೊಟೊ ಸೂಪು, ಮತ್ತು ಇನ್ನೊಂದು ಮ್ಯಾಂಚೋ ಸೂಪ್ ಅಂತ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಟೊಮೊಟೊ ಸೂಪ್ ಸ್ವೀಟ್ ಆಗಿತ್ತು, ಅಷ್ಟೇನು ಸರಿ ಅನಿಸ್ಲಿಲ್ಲ. ಮ್ಯಾಂಚೋ ಸೂಪ್ ತುಂಬ ಚೆನ್ನಾಗಿತ್ತು. ನಂತರ ಊಟಕ್ಕೆ ಪನ್ನೀರ್ ಮಸಾಲ, ಮತ್ತು ಕಾಜು ಮಸಾಲ, ಬಟರ್ ನಾನ್ ತರಿಸಿದ್ರು. ಸೈಡ್ಸ್ ಈರುಳ್ಳಿ, ಸೌತೆಕಾಯಿ ಎಲ್ಲ ಕೊಟ್ಟಿದ್ದರು. ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಚೆನ್ನಾಗಿತ್ತು ಟೇಸ್ಟು. ಹಾಗೆ ತುಂಬ ಚೆನ್ನಾಗಿತ್ತಲ್ಲ, ಗ್ರೀನರಿ ಆಗಿತ್ತು. ಎಲ್ಲರೂ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ, ಚೆನ್ನಾಗಿ ಫೋಟೋ ತೆಗೆಸ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.